ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ಇವತ್ತು ಜಸ್ಟ್ ಇಷ್ಟೇ ವಿಷಯ ಗುರು. ನಾನು ಯಾರ್ಯಾರು ಹೊಸ ಯೂಟ್ಯೂಬರ್ ಬರ್ತಾ ಇದಾರಲ್ಲ ಅವರಿಗೆ ಬಂದಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಮಾತಾಡಕ್ ಬಂದಿದ್ದೀನಿ. ಹಾಗೆ ಹಳೆ ಯೂಟ್ಯೂಬರ್ಸ್ ಅಲ್ಲಿ ಯಾರ್ಯಾರು ಹಣ ಗಳಿಸ್ತಿದಾರಲ್ಲ ಅವರು ಪ್ಲಸ್ ಅರ್ಧ ಭಾಗ ಮಾಡಿದಾರಲ್ಲ, ಅಂದ್ರೆ 4000 ವಾಚ್ ಅವರಲ್ಲಿ ಅರ್ಧ ಮಾಡಿಟ್ಟಿದ್ದೀರಾ. ಸೊ ಅವರಿಗೆಲ್ಲ ಒಂದು ಟಿಪ್ ಹಾಗೆ ಅಪ್ಡೇಟ್ ಬಗ್ಗೆ ರಿವ್ಯೂ ಮಾಡಕ್ ಬಂದಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಫುಲ್ ಆಗಿ ನೋಡಿ. ಫುಲ್ ಆಗಿ ನೋಡಿದ್ರೆ ಹೊಸ ಯೂಟ್ಯೂಬರ್ ಏನ್ ಮಾಡ್ಬೇಕು, ಹಳೆ ಯೂಟ್ಯೂಬರ್ ಏನ್ ಮಾಡ್ಬೇಕು, ಹಾಗೆ ಈ ಯೂಟ್ಯೂಬ್ ಅಂದ್ರೆ ವೈಟಿ ಸ್ಟುಡಿಯೋದಲ್ಲಿ ಬಂದಂತ ಈ ನೋಟಿಫಿಕೇಶನ್ ನ ಯಾವ ತರ ರಿಮೂವ್ ಮಾಡ್ಕೋಬೇಕು, ಪ್ರತಿ ಒಂದು ಕೂಡ ಇವತ್ತು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡಿದ್ದೀನಿ. ಸೊ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಪ್ರತಿಯೊಂದು ಅರ್ಥ ಆಗುತ್ತೆ. ಅಕಸ್ಮಾತ್ ಕಂಪ್ಲೀಟ್ಲಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ಫುಲ್ ಆಗಿ ನೋಡಿಲ್ಲ ಅಂತ ಮಾತ್ರ ಅರ್ಥ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡಾ. ಮೊದಲಿಗೆ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಫಸ್ಟಿಗೆ ಇದ್ದಿದ್ದು 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ಸ್. ಆದ್ರೆ ಇವಾಗ ಅದು ಚೇಂಜ್ ಆಗಿದೆ 1000 ಸಬ್ಸ್ಕ್ರೈಬರ್ಸ್ ಹಾಗೆ 8000 ವಾಚ್ ಅವರ್ಸ್. ನಿಜವಾಗಿಯೂ ಎಷ್ಟೋ ಯೂಟ್ಯೂಬರ್ಸ್ 4000 ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡಕ್ಕೆ ನರಕ ಪಡ್ತಿದ್ದಾರೆ ಪಾಪ. ಸೀರಿಯಸ್ಲಿ ಆನೆಸ್ಟ್ ಆಗಿ ಹೇಳ್ತೀನಿ, ಬಿಕಾಸ್ ಆಫ್ ನಾನು ಕಷ್ಟಪಟ್ಟಿದ್ದೀನಿ ಆ 4000 ವಾಚ್ ಅವರ್ ನ ಕಂಪ್ಲೀಟ್ ಮಾಡಕ್ಕೋಸ್ಕರ. ನೆಕ್ಸ್ಟ್ ಲೆವೆಲ್ ಅಲ್ಲಿ ವಿಡಿಯೋ ಮಾಡಿ, ನೆಕ್ಸ್ಟ್ ಲೆವೆಲ್ ಅಲ್ಲಿ ವೇಟ್ ಮಾಡಿ, ಆ ಒಂದು 10-20 ವ್ಯೂಸ್ ನ ನೋಡ್ಕೊಂಡು ಕಷ್ಟಪಟ್ಟು ಇಲ್ಲಿ ತನಕ ಒಂದು ಚೂರು ಬಂದಿದ್ದೀವಿ. ಆ 4000 ಕಷ್ಟ ಪಡೋದಂತಲ್ಲ ಹೇಳಂಗಿಲ್ಲ. ಆದ್ರೆ ಇವಾಗ ಅದು ಡಬಲ್ ಆಗಿದೆ ಗುರು, 8000 ಆಗಿದೆ. ನಿಜವಾಗ್ಲೂ ಇದು ವರ್ತ್ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ, ವರ್ತ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾಕಂತ ಹೇಳಿದ್ರೆ ಬೇರೆಯವ್ರಿಗಾದ್ರೂ ಯೂಸ್ ಆಗುತ್ತೆ. ವಿಷಯ ಇಷ್ಟೇ, ಇದು ಲಾಂಗ್ ಟರ್ಮ್ ವಿಡಿಯೋ ಮಾಡೋರಿಗೆ 8000 ವಾಚ್ ಅವರ್ ಬೇಕೇ ಬೇಕು, 8000 ಅವರ್ಸ್ ವಾಚ್ ಅವರ್ ಬೇಕು. ಹಾಗೆ ಶಾರ್ಟ್ಸ್ ಮಾಡುವವರಿಗೆ ಮೊದಲು 10 ಮಿಲಿಯನ್ ಅಷ್ಟು ವ್ಯೂಸ್ ಬರಬೇಕಿತ್ತು 90 ದಿವಸದಲ್ಲಿ. ಆದ್ರೆ ಇವಾಗ 90 ದಿವಸದಲ್ಲಿ 20 ಮಿಲಿಯನ್ ವ್ಯೂಸ್ ಬರಬೇಕಿತ್ತು. ಏನ್ ಹೇಳ್ತೀರಾ? ನೆಕ್ಸ್ಟ್ ಲೆವೆಲ್ ಅಲ್ಲಿ ವಿಡಿಯೋಸ್ ಮಾಡ್ತಿದ್ದೀರಾ. ಪ್ರತಿ ಒಬ್ರು ಕೂಡ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಮತ್ತೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡಬೇಕು, ಶಾರ್ಟ್ಸ್ ಮಾಡಬೇಕು ಅಂತೂ ಇಂಟೆನ್ಷನ್ ಇಂದ ಕ್ರಿಯೇಟ್ ಮಾಡಿರ್ತಾರೆ. ಸೊ ಯೂಟ್ಯೂಬ್ ಅವ್ರು ಏನ್ ಮಾಡಿದ್ದಾರೆ, ತುಂಬಾ ಜನ ಬರ್ತಾನೆ ಇದ್ದಾರೆ, ಬಿಲಿಯನ್ ಗಟ್ಟೆ ಜನ ಬರ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ರೂಲ್ಸ್ ನ ತರ್ತಾ ಇದ್ದಾರೆ. ಈ ಒಂದು ರೂಲ್ಸ್ ಫಸ್ಟಿಗೆ ಯಾರಿಗೆ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ವರ್ಷ ಯಾರ್ಯಾರು ನಾನು ಬರೋ ವರ್ಷಕ್ಕೆ ಮಾಡ್ತೀನಿ ಗುರು ಅಂತ ಹೇಳಿ ವೇಟ್ ಮಾಡ್ತಿದ್ರಲ್ಲ ಅವರಿಗಂತೂ ಈ ಒಂದು ರೂಲ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ, ಅಂದ್ರೆ ಇನ್ವಾಲ್ವ್ ಆಗುತ್ತೆ. ಈ ಒಂದು ವರ್ಷದಲ್ಲಿ ಯಾರ್ಯಾರು ಸ್ಟಾರ್ಟ್ ಮಾಡಿದಿರಾ, ಯಾರಿಗೆ 10 ಸಬ್ಸ್ಕ್ರೈಬರ್ಸ್ 100 ವಾಚ್ ಅವರ್ ಆಗಿದೆ, ಅವರಿಗೆ ಸ್ವಲ್ಪ ಟೈಮ್ ಇದೆ ಗುರು, ಇನ್ನೂ ಸ್ವಲ್ಪ ಟೈಮ್ ಇದೆ. ಅಂದ್ರೆ ನೆಕ್ಸ್ಟ್ ಇಯರ್ 2027 ಜನವರಿ ಒಳಗಡೆ ದಯವಿಟ್ಟು ಆ ಒಂದು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹೇಗಾದ್ರೂ ಮಾಡಿ, ಕಷ್ಟಪಡಿ, ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ಅದು ಡಬಲ್ ಆದ್ರೆ ಇನ್ನೂ ಕಷ್ಟ ಆಗುತ್ತೆ. ಮೊದಲೇ 90% ಜನ ಆಗಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಸೊ ದಯವಿಟ್ಟು ಟ್ರೈ ಮಾಡ್ಕೊಳ್ಳಿ. ಹಾಗೆ ಹಳೆ ಯೂಟ್ಯೂಬರ್ಸಿಗೆ ನನ್ನದೊಂದು ಮಾತೇನಪ್ಪ ಅಂತ ಹೇಳಿದ್ರೆ, ಈ ಒಂದು ರಿವ್ಯೂ ಬಂದಿದೆ ಎಷ್ಟು ಜನಕ್ಕೆ, ರಿವ್ಯೂ 1 ಸಮಥಿಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ಅದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನಾವು ಬಿಟ್ಟಿರುವಂತಹ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾರಿಗೆ ಅಕ್ಸೆಪ್ಟ್ ಮಾಡ್ಬೋದು, ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಂತ. ಸೊ ಈ ಒಂದು ಅಕ್ಸೆಪ್ಟ್ ನ ಪ್ರತಿಯೊಬ್ರು ಮಾಡ್ಬೇಕು. ಸೊ ಅದು ಜಸ್ಟ್ ಇಷ್ಟೇ ಗುರು, ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ, ಜಸ್ಟ್ ಇಷ್ಟು ಮಾಡಿ ಅದು ಅಕ್ಸೆಪ್ಟ್ ಆಗುತ್ತೆ, ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಈ ಒಂದು ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಕೊಟ್ಟು, ಅದಾದ ನಂತರ ಪ್ರತಿ ಒಂದು ಲಾಂಗ್ ಟರ್ಮ್ ವಿಡಿಯೋಸ್ನ ಓದಿದರೆ ಓದ್ಕೊಡಿ, ಇಲ್ಲದಿಲ್ಲದ್ರೆ ಈ ಒಂದು ಟಿಕ್ ಮಟ್ಟು ಕಂಟಿನ್ಯೂ ಕೊಡಿ. ನೆಕ್ಸ್ಟ್ಗೆ ಶಾರ್ಟ್ಸ್, ಇದರಲ್ಲಿ ಕೂಡ ಇದೇ ತರ ಮಾಡಿ ಕಂಟಿನ್ಯೂ, ಆಮೇಲೆ ಫಿನಿಶ್, ಮುಗ್ದೋಯ್ತು. ಹಳೆ ಯೂಟ್ಯೂಬರ್ಸ್ ಅಲ್ಲಿ ಯಾರ್ಯಾರು ಹಣ ಮಾಡ್ತಿರಲ್ಲ ಅವರಿಗೆ ಇಷ್ಟೇ, ಮುಗ್ದೋಯ್ತು. ಈ ಒಂದು ವಿಡಿಯೋದಲ್ಲಿ ಹಳೆ ವಿಡಿಯೋದವರಿಗೆ ಯಾವುದೇ ರೀತಿಯಾದ ಇಂಪ್ಯಾಕ್ಟ್ ಆಗಲ್ಲ, ಅವರಿಗೆ ಎಫೆಕ್ಟ್ ಬೀಳಲ್ಲ. ಆದ್ರೆ ಹೊಸ ಯೂಟ್ಯೂಬರ್ ಯಾರ್ಯಾರು ಬರ್ತೀರಾ ದಯವಿಟ್ಟು ಅವರು 4000 ವಾಚ್ ಅವರ್ನ ಇನ್ನೊಂದು 5 ತಿಂಗಳಲ್ಲಿ ಕಂಪ್ಲೀಟ್ ಮಾಡೋ ತರ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ರಿಕ್ವೆಸ್ಟ್ ಇದು. ನಾನು ಒಬ್ಬ ಸಣ್ಣ ಯೂಟ್ಯೂಬ್ ಕ್ರಿಯೇಟರ್, ಸೊ ನಂಗೂ ಸಹ ಕಷ್ಟ ಗೊತ್ತು. ದಯವಿಟ್ಟು ಕ್ರಿಯೇಟ್ ಮಾಡಿ, ಆದಷ್ಟು ವಿಡಿಯೋಸ್ನ ಕ್ರಿಯೇಟ್ ಮಾಡಿ, ಆ ಒಂದು ವಾಚ್ ಅವರ್ನ ಆದಷ್ಟು ಬೇಗ ಮುಗಿಸಿ, ಇಲ್ಲಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಒಂದು 8000 ವಾಚ್ ಅವರ್ ಸ್ವಲ್ಪ ಟಫ್ ಇದೆ, ಟ್ರೈ ಮಾಡಿ, ಬಿಡಬೇಡಿ. ಆದಷ್ಟು ಬೇಗ ಕ್ರಿಯೇಟ್ ಮಾಡಿ, ಕಂಟೆಂಟ್ನ ಕ್ರಿಯೇಟ್ ಮಾಡಿ, ವಾಚ್ ಅವರ್ನ ಕಂಪ್ಲೀಟ್ ಮಾಡಿ. ನಾನು ಬೇಸಿಕಲಿ ಮೂವಿ ರಿವ್ಯೂ
ಆದರೆ ಈ ಒಂದು ವಿಷಯ ಗೊತ್ತಾಗಿ ನನಗೆ ಬೇಜಾರಾಗಿ ಈ ಒಂದು ಚಾನಲಲ್ಲೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಷಮೆ ಇರಲಿ. ಹಾಗೆ ಒಳ್ಳೇದಾಗಲಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹಾಗೆ ಕೆಲವೊಂದು ಮೂವಿ ರಿವ್ಯೂಸ್ ಎಲ್ಲ ಮಾಡಿದ್ದೀನಿ, ನೋಡೋದಾದ್ರೆ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಲೈಕ್, ಶೇರ್, ಕಮೆಂಟ್ ನಿಮಗೆ ಬಿಟ್ಟಿತ್ತು. ಸೈನಿಂಗ್ ಆಫ್, ಕಿರಣ್ ರಾಥೋಡ್.